ಅಜಯ್ ರಾವ್ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಸರ್? ಫೈನ್, ಸೂಪರ್ ಸರ್. ತುಂಬ ದಿನ ಆಯಿತು ಸರ್. ಸರ್ ನನ್ನ ಫಸ್ಟ್ ಕ್ವಶನ್ ಒಂದು ಇಸ್ ಇಟ್ ಸೇಮ್ ಇದ್ದಾರೆ ಅಂದರೆ ಕೃಷ್ಣ ಲೀಲಾ ಟೈಮಲ್ಲಿ ಪ್ರೊಡಕ್ಷನ್ ಮಾಡಿದಂಥ ಅಜಯ್ ರಾವ್ ಇವಾಗ ಯುದ್ಧಕಾಂಡ ಚಾಪ್ಟರ್ 2ಗೂ ಪ್ರೊಡಕ್ಷನ್ ಮಾಡಿದಂಥ ಅಜಯ್ ರಾವ್ ಸೇಮ್ ಮೆಂಟಾಲಿಟಿಲೇ ಪ್ರೊಡ್ಯೂಸ್ ಮಾಡಿದ್ದ ಅಂತ ನನ್ನ ಮೊದಲ ಪ್ರಶ್ನೆ. ಇಲ್ಲ, ತುಂಬ ವ್ಯತ್ಯಾಸ ಇದೆ ಅದರಲ್ಲಿ. ಕೃಷ್ಣಲೀಲಾ ಸಿನಿಮಾ ಮಾಡಬೇಕಾದ್ರೆ ನನಗೆ ಫ್ಯಾಮಿಲಿ ಅಂತ ಇರಲಿಲ್ಲ. ನಾನು ಅವಾಗ ಬ್ಯಾಚುಲರ್ ಆಗಿದ್ದೆ. ನಾನು ನನ್ನ ತಾಯಿ ಇಬ್ಬರೇ ಇದ್ವಿ. ಆ ಸಿನಿಮಾ ಮಾಡೋವರೆಗೂ ನನ್ನ ಲೈಫಿನ ಸೀರಿಯಸ್ನೆಸ್ ಏನಿದೆಯಲ್ಲ ಅದು ತುಂಬ ಈಸಿಯಾಗಿ ತೊಗೊಂಡಿರ್ತಕ್ಕಂಥ ಲೈಫ್ ಅದು. ಯಾಕಂದರೆ ನನಗೆ ಪರ್ಸ್ನಲಿ ನಾನು ಯಾವತ್ತೂ ಲಕ್ಸುರಿಯಸ್ ಆಗಿ ಬದುಕೋದಕ್ಕೆ ಅಥವಾ ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು, ಬಂಗ್ಲೆ ಕಟ್ಟಬೇಕು, ಮನೆ ಕಟ್ಟಬೇಕು, ಆ ಥರದ ಆಸೆ ಯಾವತ್ತೂ ಇಟ್ಕೊಂಡವನಲ್ಲ ನಾನು. ಇವತ್ತು ನನಗೆ ಬದುಕೋಕ್ಕೆ ಎಷ್ಟು ಬೇಕೋ ಅಷ್ಟಲ್ಲೇ ಇದ್ದಂಥವನು. ತುಂಬ ಸಿಂಪಲ್ ಊಟ. ನಾನು ಚಿಕ್ಕ ಹುಡುಗ ಇದ್ದಾಗಿಂದನೂ ಅಷ್ಟೇ ಕ್ವಾಂಟಿಟಿ, ಅದೇ ಊಟ, ಇವತ್ತಿಗೂ ಅಷ್ಟೇ ಮಾಡೋದು. ಕೃಷ್ಣಲೀಲಾ ಸಿನಿಮಾ ರಿಲೀಸ್ ಹಂತದಲ್ಲಿ ಬಂದಾಗ ನಾನು ಮದುವೆ ಆಗಿದ್ದು. ಸೊ ಆವಾಗ ಪ್ರೊಡಕ್ಷನ್ ಮಾಡೋ ಟೈಮಲ್ಲಿ ಮನಸ್ಥಿತಿ ತುಂಬ ರಿಲ್ಯಾಕ್ಸ್ಡ್ ಆಗಿದ್ದಿದ್ದು. ಈಗ ನಾನು ಪ್ರೊಡಕ್ಷನ್ ಮಾಡಿರ್ತಕ್ಕಂಥದ್ದು ನನಗೊಂದು ಸಂಸಾರ ಅನ್ನೋದಿದೆ, ಹೆಂಡತಿ, ಮಗು, ಆ ಜವಾಬ್ದಾರಿಗಳು, ಅದನ್ನೆಲ್ಲ ರಿಸ್ಕಲ್ಲಿಟ್ಟು ಸಿನಿಮಾ ಮಾಡುವಂಥ ಪರಿಸ್ಥಿತಿ ಏನಿದೆಯಲ್ಲ. ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಿನಿಮಾ ಮೇಲಿರ್ತಕ್ಕಂಥ ಪ್ಯಾಷನ್ ಕಡಿಮೆ ಆಗಬಾರ್ದು, ಸಿನಿಮಾ ಕಾಂಪ್ರಮೈಸ್ ಆಗಬಾರ್ದು. ಇಲ್ಲಿ ನಾನು ಒಬ್ಬನೇ ತ್ಯಾಗ ಮಾಡೋದಲ್ಲದೆ ಇವತ್ತು ನನ್ನ ಹೆಂಡತಿ, ನನ್ನ ಮಗು ಕೂಡ ಅವರ ಲೈಫ್ ಸ್ಟೈಲನ್ನ ತ್ಯಾಗ ಮಾಡೋಂಥ ಪರಿಸ್ಥಿತಿ. ಖಂಡಿತ. ಸೊ ಈ ವಿಚಾರಗಳಲ್ಲಿ ಒಂದು ಎಕ್ಸ್ಟ್ರಾ ಒತ್ತಡ ಇತ್ತು. ಸೊ ಈ ಡಿಫ್ರೆನ್ಸ್ ಏನಿತ್ತಪ್ಪ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಪ್ಯಾಷನ್ ವೈಸ್ ಯಾವುದೇ ಡಿಫ್ರೆನ್ಸ್ ಇಲ್ಲ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ನಾನು ಒಬ್ಬನೇ ಅಲ್ಲದೆ ಫ್ಯಾಮಿಲಿ ಕೂಡ ತೊಗೊಳ್ಬೇಕಾದಂಥ ಪರಿಸ್ಥಿತಿ, ಈ ಡಿಫ್ರೆನ್ಸ್. ಎಸ್ ಸರ್. ಅಟ್ ದ ಸೇಮ್ ಟೈಮ್ ಕೃಷ್ಣಲೀಲಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್, ಕಾಮಿಡಿ, ಎಲ್ಲ ಕೈಂಡ್ ಆಫ್ ಎಮೋಷನ್ಸ್ ಇರುವಂತಹ ಸಿನಿಮಾ. ಬಟ್ ಇದು ಬಂದಾಗ ಒಂದು ಸಮಥಿಂಗ್, ಒಂದು ನಿಜವಾಗ್ಲೂ ಒಂದು ಸಮಾಜಕ್ಕೆ ಒಂದು ಉತ್ತಮವಾದಂಥ ಪಾಯಿಂಟ್ನ ಹೇಳಬೇಕು. ಅದರಲ್ಲಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಎಷ್ಟಿರುತ್ತೋ ಇಲ್ವೋ ಆ್ಯಸ್ ಆಫ್ ನಾವು ನಮ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ಈ ಥರದ ಸಿನಿಮಾನ ಎರಡನೇ ಸಲ ಚೂಸ್ ಮಾಡ್ತಿದ್ರು. ಅಂದರೆ ಫಸ್ಟ್ ಟೈಮ್ ಒಂದು ಕಾಮಿಡಿ ಎಂಟರ್ಟೈನರ್, ಫ್ಯಾಮಿಲಿ ಡ್ರಾಮಾ ಸಿನಿಮಾ. ಇದು ಕಂಪ್ಲೀಟ್ಲಿ ಆಪೋಸಿಟ್. ಒಂದು ಎಲ್ಲೂ ಕಾಮಿಡಿ ಐ ಡೋಂಟ್ ಥಿಂಕ್ ಸೊ ಇದು ಇರ್ಬೋದೇನೋ, ಬಟ್ ಅಷ್ಟರ ಮಟ್ಟಿಗೆ ಇಲ್ಲದೆ ಇರ್ಬೋದು. ಅಂದರೆ ಇದು ತುಂಬಾ ರಿಸ್ಕ್ ಅಂತ ಅನಿಸುತ್ತೆ ನನಗೆ. ಸಿನಿಮಾ ನೋಡೋ ಆಯಾಮನೂ ಬದಲಾಗಿದೆಯಲ್ಲ. ಹೌದು. ಈ ಸಿನಿಮಾದಲ್ಲಿ ಕಾಮಿಡಿ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ನಾನು ಹೇಳಲ್ಲ, ಇದೆ, ಒಂದು ತಕ್ಕ ಮಟ್ಟಿಗಿದೆ. ಬಟ್ ದ ಮೋರ್ ಆಫ್ ಸೀರಿಯಸ್ ಇಶ್ಯೂನಲ್ಲೇ ಕ್ಯಾರಿ ಆಗೋಂಥ ಸಿನಿಮಾ ಆಗಿರೋದು ಇದು. ಈಗಿನ ಪರಿಸ್ಥಿತಿನಲ್ಲಿ, ಈಗಿನ ಸಮಾಜಕ್ಕೆ ಹೇಳಲೇಬೇಕಾಗಿರ್ತಕ್ಕಂಥ ಸಿನಿಮಾ. ಐ ಥಿಂಕ್ ಇಲ್ಲಾಂದ್ರೆ ಈ ಥರದ ಕಂಟೆಂಟ್ ಇಲ್ಲ ಅಂತಂದರೆ, ಈ ಥರ ಇಷ್ಟೊಂದು ಸೀರಿಯಸ್ ಆಗಿ ಇಶ್ಯೂನ ನಾವು ಜನರ ಮುಂದೆ ತರಲ್ಲ ಅಂದರೆ ಐ ಡೋಂಟ್ ಥಿಂಕ್ ಥಿಯೇಟ್ರಿಗೆ ಬರ್ತಾರೆ ಜನ ಅಂತ. ಸಿನಿಮಾ ಒನ್ಸ್ ಯಾರಾದರೂ ಒಬ್ಬರು ಸಿನಿಮಾ ನೋಡಿದ್ಮೇಲೆ ನನಗೆ ಭಾಳ ಬಲವಾಗಿ ನಂಬಿಕೆ ಇದೆ, ವರ್ಡ್ ಆಫ್ ಮೌತ್ ಮುಖಾಂತರ ಇದು ಅವನು ಹೋಗಿ ಡೆಫಿನೆಟ್ಲಿ 10 ಜನ ಕಳಿಸ್ತಾನೆ. ಸೊ ಆ ವ್ಯಾಲ್ಯೂಸ್ ಇರೋವಂಥ ಸಿನಿಮಾ ಅಷ್ಟೇ. ಅದೊಂದು ಸ್ಟ್ರಾಂಗ್ ಗಟ್ ಫೀಲ್ ಅದು. ನನಗೆ ಫಸ್ಟ್ ನಾನು ನಂಬಬೇಕಲ್ಲ, ನಾನೇ ಕ್ವಶನಲ್ಲಿ ಇದು ರಿಸ್ಕ್ ಆಗುತ್ತಾ, ಇದು ವರ್ಕ್ ಆಗುತ್ತಾ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಅದು ಯಾವಾಗಲೂ ಪ್ರಶ್ನೆನಲ್ಲೇ ಉಳಿಯುತ್ತೆ. ಕತೆ ಕೇಳಿದ ಮಿನಿಟಲ್ಲೇ ಇದು ನಾನು ಮಾಡಬೇಕು ಅಂತ ಅನ್ನೋದು ಹುಟ್ಟಿದಾಗ ಐ ಥಿಂಕ್ ಅದು ಫಸ್ಟ್ ಸೈನ್, ಆಡಿಯನ್ ಇಷ್ಟಪಡ್ತಾನೆ ಅನ್ನೋದಂಥ ಫಸ್ಟ್ ಸೈನ್ ಅದು. ಅದರಲ್ಲೂ ಕೂಡ ನಾನು ಬರೀ ಸಿನಿಮಾ ಮಾಡ್ತೀನಿ ಅಷ್ಟೇ ಅಲ್ಲದೆ ಈ ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋದು, ಹೌದು, ಕಾನ್ಫಿಡೆನ್ಸ್ ಬರೋದಿದೆಯಲ್ಲ, ದ್ಯಾಟ್ ಇಟ್ ಸೆಲ್ಫ್ ಎರಡನೇ ಥಾಟು. ನಾನು ಪ್ರಶ್ನೆ ಹಾಕೊಂಡಿದ್ದು ವರ್ಕ್ ಆಗತ್ತಂತ ಮಾಡೋಂಥ ಅವಶ್ಯಕತೆ ಇಲ್ಲ ಅನಿಸ್ತು. ಅಷ್ಟು ಸ್ಪಾಂಟೇನಿಯಸ್ ಆಗಿ ಬರ್ತಾ ಇದೆ ಅಂದರೆ ಅದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅರ್ಥ. ಈಗಲೇ ಒಂದು ಸೀನ್ ತೋರಿಸಿದ್ರಿ, ನಾನು ನೋಡ್ತಾ ಇದ್ದೆ. ಅಲ್ಲಿ ನಿಂತ್ಕೊಂಡು ಸಚ್ ಅನ್ ಇಂಟೆನ್ಸ್ ಸೀನ್. ಅದು ತುಂಬ ಇಂಟೆನ್ಸಿಟಿ ಇರುವಂತಹ ಸೀನ್, ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡುವಂತಹ ಸೀನ್. ಅಂದರೆ ಆ ಸೀನ್ ನಡಿಬೇಕಾದ್ರೆ ನೀವು ಅಂದ್ರೆ ಅದು ನೋಡ್ಬೇಕಾದ್ರೆ ಅನಿಸುತ್ತೆ, ಅಂದರೆ ಹಿಂದೆ ಏನಾಗಿರ್ಬೋದು, ಮುಂದೆ ಏನೆಲ್ಲ ಆಗ್ಬೋದು. ಇಷ್ಟು ಇಂಟೆನ್ಸ್ ಕ್ಯಾರೆಕ್ಟರ್ ಐ ಥಿಂಕ್ ನೀವು ಮಾಡಿರೋದು ಫಸ್ಟ್ ಟೈಮ್ ಅನಿಸುತ್ತೆ ನಮಗೆ. ಅಂದರೆ ಅಷ್ಟೊಂದು ಆಕ್ರೋಶ, ಏನೋ ಒಂದು ಹಠ ಆ ಪಾತ್ರದಲ್ಲೂ ಕೂಡ, ಅಂದರೆ ನಿಮ್ಮಲ್ಲಿರುವಂಥ ಹಠನೇ ಆ ಪಾತ್ರದಲ್ಲೂ ಇತ್ತು ಅನ್ಸುತ್ತೆ. ಅದು ಇನ್ಸ್ಪೈರ್ ಮಾಡಿದ್ದು ನನಗೆ ನಿಜ ಜೀವನದಲ್ಲಿ ಒಂದು ಮಗಳಿರೋದು. ಎಸ್ ಎಸ್. ಅದಕ್ಕೇ ನಾನು ಸಿನಿಮಾ ಮಾಡಿರೋದು, ಅದಕ್ಕೆ ನಾನು
ಬಲವಾದಂಥ ಒಂದು ಸ್ಟ್ರಾಂಗ್ ಗಟ್ ಏನು ಹೇಳಿದ್ನ, ಇದು ಜನಕ್ಕೆ ರೀಚ್ ಆಗುತ್ತೆ, ಅವ್ರು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಯಾಕಂದರೆ ಒಂದು ಮಗಳು ಅನ್ನೋದು ಇರೋದು ಒಂದು ವಿಚಾರ ಇದೆಯಲ್ಲ, ಅದನ್ನ ಪ್ರತಿಯೊಂದು ತಂದೆ ತಾಯಂದರಿಗೆ, ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಂದು ಹೃದಯ ಇರತಕ್ಕಂಥ ಮನುಷ್ಯರಿಗೆ ಅದು ನಾಟತ್ತೆ, ಕೆದಕತ್ತೆ. ಆ್ಯಂಡ್ ಈವನ್ ಆ ಸಿನಿಮಾದಲ್ಲಿ ಆ ಸೀನ್ಗಳು ಆ್ಯಕ್ಟ್ ಮಾಡಬೇಕಾದ್ರೂ ನನ್ನ ಕಣ್ಮುಂದೆ ನನ್ನ ಮಗಳೇ ಇದ್ದಿದ್ದು. ಒಂದು ವೇಳೆ ಏನಾದರೂ ಹಿಂಗೆ ಆಗ್ಬಿಟ್ರೆ, ನಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಆಗ್ಬಿಟ್ರೆ ಆ ಪ್ರಶ್ನೆ, ಆ ಭಯ ಇದೆಯಲ್ಲ, ಅದು ತುಂಬ ಕಾಡುತ್ತೆ. ಈ ಫಾರ್ ಎಕ್ಸಾಂಪಲ್ ಒಂದು ಕೋವಿಡ್ ಬಂದಿತ್ತಲ್ಲ, ಕೋವಿಡ್ ಬಂದಾಗ ಕೊರೋನಾ, ಇವಾಗ ಯಾರಾದರೂ ಕೆಮ್ಮಿದ್ರೆ ನಮಗೂ ಬಂದ್ಬಿಡತ್ತೆ ಅನ್ನೋ ಭಯ ಇರುತ್ತೆ. ಹೌದು, ನೀವು ಸಿನಿಮಾ ನೋಡ್ಬೇಕಾದ್ರೆ ನಿಮಗೆ ಆ ಭಯ ಕಾಡುತ್ತೆ. ನಮ್ಮ ಫ್ಯಾಮಿಲಿನಲ್ಲಿ ಇದಾಗಬಾರ್ದು ಅನ್ನೋದು ಒಂದು ಭಯ ಕಾಡುತ್ತೆ. ಸೊ ಅಷ್ಟು ಕೆದಕತ್ತೆ ಸಿನಿಮಾ. ಸೊ ಆ ಆಕ್ರೋಶ ಬಂದಿರೋದು, ಆ ಅಭಿನಯ ಬಂದಿರೋದು, ಅಥವಾ ಟೋಟಲ್ ಆ ಪಾತ್ರಕ್ಕೆ ನ್ಯಾಯ ಸಿಕ್ಕಿರೋದು ಓನ್ಲಿ ರೀಸನ್ ನನಗೊಬ್ಬಳು ಮಗಳಿದ್ದಾಳೆ ಅನ್ನೋದು ಅಷ್ಟೇ ವಿಚಾರ. ಸೊ ನೈಸ್ ಸರ್. ಅಜಯ್ ರಾವ್ ಅವರು ಅಂದರೆ ಈಗ ಕೃಷ್ಣ ಅಜಯ್ ರಾವ್ ಅಂತಲೇ ಎಲ್ರಿಗೂ ಫೇಮಸ್, ಅಂದರೆ ಎಂಟೈರ್ ಕರ್ನಾಟಕಕ್ಕೆ ಅಜಯ್ ರಾವ್ ಅಂತ ಹೇಳೋದಕ್ಕಿಂತ ಮುಂಚೆನೇ ಕೃಷ್ಣ ಅಜಯ್ ರಾವ್ ಅವರು ಅಂತ ಹೇಳ್ಬಿಡ್ತಾರೆ. ಸೊ ನೀವು ಆ ಕೃಷ್ಣ ಅನ್ನುವಂತಹ ಪಾತ್ರ, ಅಂದರೆ ಅದು ಕೊಟ್ಟಿರುವಂಥ ಇಂಪ್ಯಾಕ್ಟ್, ಅದು ನಿಮ್ಮ ಮೇಲೆ ತಂದಿರುವಂತಹ ಏನೋ ಹೇರಿಕೆ ಅನ್ಬೋದು ಅಥವಾ ಸ್ಟಾರ್ಡಮ್ ಅನ್ಬೋದು, ಅದರಿಂದ ಹೊರಗೆ ಬಂದು ಈ ಸಿನಿಮಾ ಮಾಡ್ತಿದಾರಾ ಅಂತ? ಇಲ್ಲ, ಆ ಅಂಶ ಎಲ್ಲೂ ಬಿಟ್ಕೊಟ್ಟಿಲ್ಲ ನಾನು. ಬಟ್ ಕೃಷ್ಣಂದು ಇನ್ನೊಂದು ಆಯಾಮ, ಬಾಲ್ಯದಲ್ಲಿ ಇದ್ದಂಥ ಕೃಷ್ಣಂದು ಏನೇನು ಲೀಲೆಗಳು ಇತ್ತು ಅದು ಮುಗಿದ್ಬಿಟ್ಟಿದೆ ಇವಾಗ. ಈಗ ಕೃಷ್ಣ ಸ್ವಲ್ಪ ಮೆಚ್ಯೂರ್ಡ್ ಆಗಿದ್ದಾನೆ. ಈಗ ಕುರುಕ್ಷೇತ್ರದಲ್ಲಿ ಇರುವಂಥ ಕೃಷ್ಣ ಬಂದಿರೋದು ಆಚೆ. ರಣಕಹಳೆ ಓದಿದ್ದಾನೆ ಈ ಕೃಷ್ಣ, ಯುದ್ಧಕ್ಕೆ ನಿಂತಿದ್ದಾನೆ. ಆ್ಯಂಡ್ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು, ಅಧರ್ಮ ಹೆಚ್ಚಾದಾಗೆಲ್ಲ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಯಾವ ಥರ ತಾಳಿ ಬರ್ತೀನಿ ಅಂತ. ಈ ಸಿನಿಮಾದಲ್ಲೂ ಅದನ್ನೇ ಹೇಳಕ್ ಹೊರಟ್ರಿ. ಹೌದು, ಕರೆಕ್ಟ್. ಅದರ ಅರ್ಥ ಏನಪ್ಪ ಅಂತಂದರೆ, ಅವನು ಇಳಿದು ಬರ್ಬೇಕಂತಲ್ಲ, ಚಕ್ರ ಹಿಡ್ಕೊಂಡು, ಹೌದು, ನವಿಲ್ಗರಿ ಇಟ್ಕೊಂಡು ಹಂಗೆ ಕೃಷ್ಣ ಬರ್ತಾನೆ ಅಂತಲ್ಲ. ನಾವೆಲ್ಲರೂ ಅವತಾರ ತಾಳ್ಬೇಕು ಧರ್ಮಗೋಸ್ಕರ. ಧರ್ಮ ಏನಪ್ಪ ಅಂದರೆ ಒನ್ಸ್ ಅಗೇನ್ ಅದು ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ. ಧರ್ಮ ಅಂದರೆ ಡ್ಯೂಟಿ. ಧರ್ಮ ಇಸ್ ಡ್ಯೂಟಿ, ನಮ್ಮ ಕರ್ತವ್ಯಗಳು. ಅದು ಏನಪ್ಪ, ಮನುಷ್ಯನಾಗಿ ಬದುಕಬೇಕು, ಒಂದು ಹೆಣ್ಣಿಗೆ ರಕ್ಷಣೆ ಕೊಡಬೇಕು, ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗಿರಬೇಕು. ಸೊ ಈ ಧರ್ಮದ ಪರ ಹೋರಾಟ ಇದೆಯಲ್ಲ, ಅದೇ ಯುದ್ಧಕಾಂಡ. ಸೊ ಆ ಕೃಷ್ಣನ ಅಂಶಗಳು ಮೆಚ್ಯೂರ್ಡ್ ವೇನಲ್ಲಿ ಯುದ್ಧಕಾಂಡದಲ್ಲಿ ತಂದಿದ್ದೀವಿ. ಸೊ ನೈಸ್ ಸರ್. ಕೋರ್ಟ್ ರೂಮ್ ಡ್ರಾಮಾ ಅಂದ ತಕ್ಷಣವೇ ಈಗ ನೀವಾಗಲೇ ಪ್ಲಾಟ್ ಹೇಳಿದ್ದೀರಾ, ಅಂದರೆ ಒಂದು ಚಿಕ್ಕ ಮಗುವಿಗಾಗುವಂತಹ ಅನ್ಯಾಯ, ಅದ್ರ ವಿರುದ್ಧ ಆ ಹುಡುಗಿ ಪರವಾಗಿ ನಿಲ್ಲುವಂತಹ ಹೀರೋ, ಇದು ಕ್ಯಾರೆಕ್ಟರೈಸೇಷನ್ ಪ್ಲಸ್ ಒನ್ ಲೈನ್ ಸ್ಟೋರಿ ಇದೆ. ಬಟ್ ಕೋರ್ಟ್ ರೂಮ್ ಡ್ರಾಮಾ ಅಂದ ತಕ್ಷಣ ಎಲ್ರಿಗೂ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಕೋರ್ಟಲ್ಲಿ ಅವ್ರೇನು ಎವಿಡೆನ್ಸ್ ತರ್ತಾರೆ, ಇವರೇನೋ ತರ್ತಾರೆ, ಅದಾದ್ಮೇಲೆ ಅದು ಫೇಕ್ ಆಗಿರುತ್ತೆ, ಅದಾದ್ಮೇಲೆ ಈ ವಿಲನ್ ತಪ್ಪಿಸ್ಕೊಳ್ತಾನೆ, ಮತ್ತೆ ಇನ್ನೊಂದು ವೇಯಿಂದ ಹೀರೋ ಹೋಗ್ತಾನೆ, ಏನೋ ಒಂದು ಟ್ರ್ಯಾಪ್ ಮಾಡ್ತಾನೆ. ಈ ಥರದ್ದು ಒಂದಿಷ್ಟು ಆಯಾಮಗಳಿರುತ್ತೆ. ಅದನ್ನ ಹೊರತುಪಡಿಸಿ ಅಥವಾ ಅದಿದ್ರೆ ಅದು ಬಿಟ್ಟು ಬೇರೆ ಯಾವ ಥರದ ಕೋರ್ಟ್ ರೂಮ್ ಡ್ರಾಮಾನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಇದರಲ್ಲಿ ನಾವು ನಿವೇದಿತಾ ಅನ್ನೋ ಒಂದು ಪಾತ್ರ, ಅರ್ಚನಾ ಜಾಯ್ಸ್ ಅವ್ರು ಏನು ಪ್ಲೇ ಮಾಡಿದಾರಲ್ಲ, ನಾವು ವೆರಿ ಬಿಗಿನಿಂಗೇ ತೋರಿಸ್ತೀವಿ ಅವರು ಅಪರಾಧಿ ಅಂತ. ಓಕೆ, 100 ಜನ ಸಾಕ್ಷಿ ಇರ್ತಾರೆ, 100 ಜನ ಮುಂದೆ ಅವ್ರು ಮಾಡಿರ್ತಕ್ಕಂಥ ಕೊಲೆ ಅಲ್ಲ ಅಂತ ಪ್ರೂವ್ ಮಾಡಬೇಕಾಗಿರೋದು ಸಿನಿಮಾ. ಓಕೆ, ವೆರಿ ಕ್ರಿಸ್ಟಲ್ ಕ್ಲಿಯರ್ ಅದರಲ್ಲಿ ಕಥೆ. ಅಂದರೆ ಇಡೀ ಕಥೆ ಬಿಟ್ಟು ಕೊಟ್ಟರು ಚಿಂತೆ ಇಲ್ಲ ನನಗೆ, ಬಿಕಾಸ್ ಈ ಹೋರಾಟ ಹೇಗೆ ನಡೆಯುತ್ತೆ ಅನ್ನೋದೇ ಮುಖ್ಯ. ನಾನು ಏನೇ ಸಾರಾಂಶ ಹೇಳಿದರು, ಈಗ ಸಮಾಜದಲ್ಲೂ ಆಗೋದದೇ. ಇವಾಗ ಒಂದು ಚಿಕ್ಕ ಮಗುಗೆ ಅನ್ಯಾಯ ಆಗುತ್ತೆ, ಅತ್ಯಾಚಾರ ಆಗುತ್ತೆ, ಅವಳನ್ನ ಸಣ್ಣ ಮಗು, ಅದು 7 ವರ್ಷದ ಒಂದು ಪುಟಾಣಿ ಮಗು ಮೇಲೆ ಅತ್ಯಾಚಾರ ಆಗುತ್ತೆ. ಮಾಡ್ದಂಥವನು ಯಾವುದು ಸಾಕ್ಷಿ ಆಧಾರ ಇಲ್ಲದೆ ಇರೋದಕ್ಕೆ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ. ಇವನು ತಪ್ಪಿತಸ್ಥ ಅನ್ನೋದು ಕೋರ್ಟಿಗೂ ಗೊತ್ತಿದೆ, ಜನಕ್ಕೂ ಗೊತ್ತಿದೆ. ಆದರೆ ಸಾಕ್ಷ್ಯ ಆಧಾರಗಳು ಇಲ್ಲದೆ ಇರೋ ಕಾರಣ ಅವನ್ನ ನೀವು ತಪ್ಪಿತಸ್ಥ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಇವಾಗ ಆ ಮಗು ಕೋಮಾನಲ್ಲಿದೆ, ಅಷ್ಟು ಹಿಂಸೆಗೆ ಒಳಗಾದಂಥ ಮಗು 2 ವರ್ಷದಿಂದ ಕೋಮಾದಲ್ಲಿದೆ. ಆ ತಾಯಿ ಕೋಮಾನಲ್ಲಿರೋ ಮಗುನ ನೋಡ್ತಾನೆ ಇದ್ದಾಳೆ, ಜೊತೆಗೆ ಪ್ರತಿದಿನ ಚಪ್ಪಲಿ ಸೋದು ಹೋಗೋವರೆಗೂ ಕೋರ್ಟಿಗೆ ಓಡಾಡ್ತಾನೆ ಇದ್ದಾಳೆ. ಅವನು ಅಪರಾಧಿ ನಗ್ನಕೊಂಡು ಆರಾಮಾಗಿದ್ದಾನೆ ಸಮಾಜದಲ್ಲಿ. ಈ ತಾಯಿ ಏನು ಮಾಡಬೇಕು? ಆ ಮಗು ಆಗಿರ್ತಕ್ಕಂಥ ಹಿಂಸೆಗಿಂತ ಜಾಸ್ತಿ ಈ 2 ವರ್ಷ ಅವಮಾನ ಅನುಭವಿಸೋದಿದೆಯಲ್ಲ, ರೇಪ್ ಆಗಿತ್ತು, ಇವಳೇನು ಮಾಡಿದ್ಲು, ಅವಳೇನು ಮಾಡಿದ್ಲು, ಈ ಮಾನಸಿಕ ಒತ್ತಡ, ಈ ನೋವು ಇದೆಯಲ್ಲ, ಆ ಕೇಸು ಮತ್ತು ಜಡ್ಜ್ಮೆಂಟ್ ಮಧ್ಯದಲ್ಲಿ ಆಗುವಂಥ ನೋವು,
ಈಗ ಅವಳು ಕಾನೂನು ಕೈಗೆ ತೊಗೊಂಬಿಟ್ಟು ಒಂದಿನ ರೊಚ್ಚಿಗೆದ್ಬಿಟ್ಟು ಅವನ್ನ ಸಾಯಿಸ್ಬಿಟ್ರೆ ಇವಳು ಅಪರಾಧಿ ಆದ್ಲಲ್ಲ. ಖಂಡಿತ. ಇವಳು ಅಪರಾಧಿ ಆಗಕ್ಕೆ ಕಾರಣ ಯಾರು? ನ್ಯಾಯಾಂಗ ವ್ಯವಸ್ಥೆ. ಯಾಕಂದ್ರೆ ಇಷ್ಟು ಡಿಲೇ ಮಾಡ್ತಾರೆ. ಸೊ ಜಸ್ಟಿಸ್ ಇಸ್ ಆಲ್ಸೋ ಎ ಕ್ರೈಮ್. ಜುಡಿಷರಿ. ಹೌದು ಹೌದು. ಸೊ ಈ ಪ್ಲೇ ಇದೆಯಲ್ಲ, ದಿಸ್ ಇಸ್ ಯುದ್ಧಕಾಂಡ. ಅಂದ್ರೆ ನೀವು ಇನ್ನೊಂದು ಮಾತು ಹೇಳಿದ್ರಿ, ಅಂದ್ರೆ ಆ ವಿಡಿಯೋನಲ್ಲೂ ನಾನು ನೋಡಿದೆ ಅನ್ಸುತ್ತೆ. ಅಂದ್ರೆ ರೇಪ್ ಮಾಡಿದವನು ತಪ್ಪಿತಸ್ಥಾನೆ, ರೇಪ್ ಒಳಪಟ್ಟಂತ ವ್ಯಕ್ತಿನೂ ಕೂಡ ತಪ್ಪಿತಸ್ಥವಾಗಿ ನೋಡ್ತಿದೆ. ಅಂದ್ರೆ ಈ ಸಿಸ್ಟಮ್ ಹಂಗಿದೆ ಅಂತ ತುಂಬಾ ಸೆನ್ಸಿಟಿವ್ ಅನ್ಸ್ತದು. ಅಂದ್ರೆ ಅಟ್ ದ ಸೇಮ್ ಟೈಮ್ ಅವಳು ತಪ್ಪಿಲ್ಲ ಅಂದ್ರೂ ಕೂಡ ಅವಳನ್ನ ಅದೇ ದೃಷ್ಟಿಲೇ ನೋಡುತ್ತೆ ಸಮಾಜ ಅನ್ನೋದು. ಆ ವಿಷಯನ ತುಂಬಾ ಕ್ಲಿಯರ್ ಆಗಿ ಹೇಳುವಂತಹ ಪ್ರಯತ್ನ ಆಗಿದೆ ಅನ್ಸುತ್ತೆ ಸರ್. ಅದಕ್ಕೆ ಥ್ಯಾಂಕ್ ಯು ಸರ್. ನನ್ಗೆ ತುಂಬಾ ಖುಷಿ ಆಯ್ತು, ಎಸ್ಪೆಷಲಿ ನೀವು ಆ ಲೈನ್ ಹೇಳಿದಾಗ. ಆಕ್ಷನ್ ಸೀಕ್ವೆನ್ಸ್ಗಳು ನೋಡಿದೆ ಸರ್ ನಾನು ಮೇಕಿಂಗ್ ವಿಡಿಯೋನಲ್ಲಿ. ಐ ಥಿಂಕ್ ನೀವೇ ಕೊರಿಯೋಗ್ರಫಿ ಮಾಡಿದ್ರೆ ಅನ್ಸುತ್ತೆ. ನಾನೇ ಕಂಪೋಸ್ ಮಾಡಿದ್ದೆ. ಹೆಂಗೆ ಸರ್ ಅದೆಲ್ಲ? ಅಂದ್ರೆ ಎಸ್ಪೆಷಲಿ ಈ ಥರದ್ದು ಸಿನಿಮಾಗಳಲ್ಲಿ ತುಂಬಾ ಪ್ಲೇಸ್ಮೆಂಟ್ ಕೂಡ ತುಂಬಾ ಪಕ್ಕ ಇರಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಓವರ್ ದಿ ಟಾಪ್ ಸೀಕ್ವೆನ್ಸ್ಗಳು ಇರಬಾರ್ದು. ಅಲ್ಲ, ನನಗೆ ಇದು ಆ್ಯಕ್ಷನ್ ವಿಚಾರ ಅಂತ ಬಂದಾಗ ನನಗೆ ಅದ್ರ ಬಗ್ಗೆ ತುಂಬ ನಾಲೆಜ್ ಅದ. ನನಗೆ ವೆರಿ ಇಂಟ್ರೆಸ್ಟೆಡ್ ಟಾಪಿಕ್ ಅದು. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಕಥೆ ಹೋಗ್ತಾ ಇದೆ. ಅಂದರೆ ಮೋರ್ ಆಫ್ ನೀವು ಸಿನಿಮಾ ಅಂದರೆ ಮೇಕಿಂಗ್ ನೋಡಿದಾಗ ನಿಮಗೆ ಫೈಟ್ ಅನ್ನಿಸ್ತಾ ಇದೆ. ಸಿನಿಮಾ ನೋಡಿದಾಗ ಅದು ಫೈಟ್ ಅಲ್ಲ ಆ್ಯಕ್ಚುಲಿ. ಅಂದರೆ ಫಿಸಿಕಲ್ ಫೈಟ್ ಅಲ್ಲ. ಅದರಲ್ಲಿ ಒಂದು ಜಸ್ಟಿಸಿಗೆ ಒಂದು ವಾರ್ ನಡೀತಾ ಇದೆ. ಅದರಲ್ಲಿ ಒಂದು ಹೀರೋದು ಒಂದು ಫ್ರಸ್ಟ್ರೇಷನ್ ಇದೆ, ಒಂದು ಜಾಣ್ತನ ಅನ್ನೋದಿದೆ. ಮೋರ್ ಆಫ್ ಫಿಸಿಕಲ್ ಫೈಟ್ಸ್. ಅದ್ರ ಒಳಗಡೆ ಒಂದು ಕ್ಯೂರಿಯಸ್ ಕಥೆ ಪ್ಲೇ ಆಗ್ತಾ ಇದೆ ಆ್ಯಕ್ಚುಲಿ. ಅದನ್ನು ನಾನು ಯಾವುದೇ ಕಾರಣಕ್ಕೂ ಫೈಟ್ ಮಾಸ್ಟರ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಓಕೆ, ಹೆಂಗೆ ಬರಬೇಕು ಅನ್ನೋದು ವೆರಿ ಟಫ್ ಮ್ಯಾಟ್ರ್. ಅದು ಎಕ್ಸ್ಪ್ಲೇನ್ ವೆರಿ ಯುನೀಕ್ ಕೈಂಡ್ ಆಫ್ ಟ್ರೈ ಅದು. ಹಾಗಾಗಿ ಅದನ್ನು ನಾನೇ ಕಂಪೋಸ್ ಮಾಡಬೇಕಾಯಿತು, ಕೂತ್ಕೊಂಡು ನಾನೇ ಡಿಸೈನ್ ಮಾಡಿ ಅನಿವಾರ್ಯತೆ ಪರಿಸ್ಥಿತಿಯಿಂದ ಮಾಡಬೇಕಾಯ್ತು ಅಷ್ಟೇ. ಓಕೆ ಸರ್, ನೀವು ಅಂದರೆ ಆಲ್ಮೋಸ್ಟ್ ಡೈರೆಕ್ಟರ್ ಜೊತೆ ನೀವು ಕೂಡ ಕೋ ಡೈರೆಕ್ಟರ್ ಆಗಿನೇ ಸಿನಿಮಾದಲ್ಲಿ ಕೆಲಸ ಮಾಡ್ದಂಗೆ ಇತ್ತು. ಅಂದರೆ ನೀವು ಕೂಡ ಅವ್ರಿಗೆ ಕ್ಯಾಮ್ರಾಗೆ ಹೇಳೋದಾಗಿರ್ಬೋದು, ಇದೆಲ್ಲ ನೋಡ್ತಿದ್ರೆ ನೆಕ್ಸ್ಟ್ ನಿಮ್ಮ ಕಡೆಯಿಂದನೂ ಒಂದು ಡೈರೆಕ್ಷನಲ್ ಮೂವಿ ಯಾವುದಾದ್ರೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಅಲ್ಲ, ನಾನು ಈ ಯುದ್ಧಕಾಂಡ ಸಿನಿಮಾದ ಮೊದಲನೇ ಯುದ್ಧಕಾಂಡದ ನಿರ್ದೇಶಕರು KV ರಾಜು ಅಂತ ಏನಿದಾರಲ್ಲ, ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದವನು ನಾನು. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಇದ್ದವನು. ಎಲ್ಲೋ ಒಂದು ಕಡೆ ನಾಯಕ ನಟನ ಆಗ್ಬೇಕನ್ನೋದ್ರ ಜೊತೆ ಸಿನಿಮಾ ನಿರ್ದೇಶನ ಮಾಡಬೇಕಂತನೂ ಬಂದವನು. ಅದು ಒಂದು ಇದೆ ಕನಸು, ನಿರ್ದೇಶನ ಮಾಡಬೇಕು ಅನ್ನೋದು. ಯುದ್ಧಕಾಂಡಕ್ಕೂ ಮುಂಚೆಯಿಂದನೂ ಒಂದು ಸ್ಕ್ರಿಪ್ಟ್ ಬರೆದಿದೆ, ಈಗ ಡೈರೆಕ್ಟ್ ಮಾಡೋಣ ಅಂತ. ಬಟ್ ಈ ಕಥೆ ಬಂದಮೇಲೆ ಮತ್ತೆ ಅದನ್ನು ಅಲ್ಲಿ ಸೈಡಿಗಿಟ್ಟು ಈ ಸಿನಿಮಾ ಫಸ್ಟ್ ಪ್ರಾರಂಭ ಮಾಡಿದ್ವಿ. ಬಟ್ ಇನ್ನೂ ಗೊತ್ತಿಲ್ಲ, ಈ ಸಿನಿಮಾ ಆದಮೇಲೆ ಇದು ಎಷ್ಟು ಶಕ್ತಿ ಕೊಡುತ್ತೋ ಏನೋ ಗೊತ್ತಿಲ್ಲ. ಇದಾದ ಮೇಲೆ ಖಂಡಿತ ಒಂದು ನಿರ್ದೇಶನ ಮಾಡೋವಂಥ ಯೋಜನೆ ಇದೆ. ಸೊ ನೈಸ್ ಸರ್. ಸರ್, ಕನ್ನಡ ಫಿಲ್ಮ್ ಮೇಕರ್ಸ್ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಲ, ಫಾರ್ ಎಕ್ಸಾಂಪಲ್ ಆಗಲೇ ಹೇಳಿದಾಗೆ, ನಿಮ್ಮನ್ನ ಒಂದು ಕೃಷ್ಣ ಅಜಯ್ ರಾವ್ ಅನ್ನುವಂಥ ಪಾತ್ರದ ನೋಡ್ಕೊಂಡಾಗ ಮತ್ತೆ ಅದೇ ಥರದ ಪಾತ್ರಗಳು ಅಥವಾ ಅದೇ ಥರದ ಸಿನಿಮಾಗಳನ್ನ ತೊಗೊಂಬಂದಿರ್ಬೋದು. ನೀವು ಅದರಲ್ಲಿ ಕೆಲವೊಂದು ಅಕ್ಸೆಪ್ಟ್ ಮಾಡಿರ್ಬೋದು ಚೆನ್ನಾಗಿದೆ ಅಂತ, ಕೆಲವೊಂದು ಮತ್ತೆ ರಿಪಿಟೇಟಿವ್ ಆಗ್ಬೋದು ಅಂತ ಬಿಟ್ಟು ಕೂಡ ಇರ್ಬೋದು. ಅಂದರೆ ಸಿನಿಮಾ ಮೇಕರ್ಸ್ ಕಡೆಯಿಂದ ಆ ಪ್ರಯತ್ನ ಆಗಲಿಲ್ವಾ ಅಂತ ಅಜಯ್ ರಾವ್ ಅವ್ರಿಗೆ? ಅಂದರೆ ಇನ್ನೂ ಏನಾದರೂ ಬೇರೆ ಥರದ ಅಜಯ್ ರಾವ್ ಅವ್ರನ್ನ ತೋರಿಸೋದಾಗಿರ್ಬೋದು, ಆ್ಯಕ್ಷನ್, ಅಡ್ವೆಂಚರಸ್, ಈ ಥರದ್ದು. ಅಲ್ಲ, ಅದು ನನಗೆ ಅಂದರೆ ಅದಿದೆ, ಅದು ಬೇಜಾರು ಖಂಡಿತ ಇದೆ. ಯಾಕೆ ಬಂದಿಲ್ಲ ಅನ್ನೋದು ಆನ್ಸರ್ ನನಗೆ ಗೊತ್ತಿಲ್ಲ. ಒಂದಂತೂ ನಿಜ, ವೈಯಕ್ತಿಕವಾಗಿ ಅಂತೂ ಅಲ್ಲ ಅದು. ನನ್ನನ್ನು ಎಷ್ಟು ಪ್ರೀತಿಸಿದ್ದಾರೆ, ಎಷ್ಟು ಗೌರವಿಸಿದ್ದಾರೆ ಅಂದರೆ ಯಾರು ಕೂಡ ಇದು ಅಜಯ್ ಮಾಡಬಾರ್ದು ಅಥವಾ ಅಜಯ್ನ ನಾವು ಕಡೆಗಣಿಸ್ಬೇಕು ಆ ಥರ ಖಂಡಿತ ಯಾರು ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಒಂಥರದ್ದು ದುರದೃಷ್ಟ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ, ಆ ಥರದ್ದು ಬರಲಿಲ್ಲ ನನಗೆ. ಅದು ಯಾಕೆ ಬಂದಿಲ್ಲ, ಯಾಕೆ ಬರ್ದಿಲ್ಲ, ಅದಕ್ಕೆ ಆನ್ಸರ್ ಇಲ್ಲ ನನಗೆ. ಯಾರಿಗೂ ಬ್ಲೇಮು ಮಾಡ್ತಾ ಇಲ್ಲ. ನಾನು ಕಾಯ್ತಾ ಇದ್ದೀನಿ, ಅಷ್ಟು ವರ್ಷಗಳಿಂದ ಕಾಯ್ತಿದ್ದೀನಿ. ಯಾರು ಪ್ರಯತ್ನ ಮಾಡದಿರ್ತಕ್ಕಂಥ ಒಂದು ಅಭಿನಯ, ಯಾರು ಪ್ರಯತ್ನ ಮಾಡದಿರ್ತಕ್ಕಂಥ ಪಾತ್ರಗಳು ನಾವು ಮಾಡಬೇಕನ್ನೋದು ನನ್ನಲ್ಲಿ ತುಡಿತಾ ಇದೆ. ಅದು ಮೋಸ್ಟ್ಲಿ ನಾನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಫೇಲಿಯರ್ ಆಗಿದ್ದೀನ, ಅಥವಾ ನಾನು ಅಂದ್ಕೊಂಡಿದ್ದು ಬೇರೆಯವ್ರಿಗೆ ಗೊತ್ತಿರಲಿಲ್ವಾ, ಮೋಸ್ಟ್ಲಿ ಗೊತ್ತಿದ್ರೆ ತೊಗೊಂಡು ಬರ್ತಾಯಿದ್ರು, ಅದು ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ರೀಸನ್ ಏನಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಆಗಬೇಕಿತ್ತಲ್ಲ ಅನ್ನೋದು ನನ್ನಲ್ಲಿ ಒಂದು ಕೊರಗಿದೆ. ಆ ಕೊರಗಿನ ಬಯಕೆನೇ ಈ ಥರದ್ದು ಪ್ರಯತ್ನಗಳು, ಯುದ್ಧಕಾಂಡ ಆಗಿರ್ಬೋದು, ನಾನು ಇನ್ನೊಂದು ಕಥೆ ಬರಿತಾ ಇರೋದಾಗಿರ್ಬೋದು. ಯಾರು ಆ ಡೈಮೆನ್ಷನ್ಸ್ಗಳು ಯೋಚನೆ ಮಾಡಿರ್ಬೋದು, ಆ ಥರದ ಪ್ರಯತ್ನಗಳು ಮಾಡಬೇಕು ಅನ್ನೋದೇ ಒಂದು ಆಸೆ. ಸೊ ಯಾರು ಮಾಡದೇ ಇದ್ದಾಗ ನಾವೇ ಮಾಡ್ಕೋಬೇಕು ಅಷ್ಟೇ. ಎಸ್ ಸರ್. ಟೀಸರಲ್ಲಿ ಫಸ್ಟ್ ಲುಕ್ ಪೋಸ್ಟರ್ ಬಿಟ್ಟ ಮೇಲೆ ಒಂದು ಟೀಸರ್ ಬಿಟ್ಟಿದ್ರಿ ಸರ್. ಅದರಲ್ಲಿ ಮಿನಿಯೇಚರ್ ಲೆನ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಒಂದು ಬುಕ್ ಎಲ್ಲ ಓಪನ್ ಮಾಡೋದು, ಕೋಟ್ ಹಾಕ್ಕೊಳ್ಳೋದು, ಒಂದು ಬ್ಯಾಕ್ ಶಾಟ್ ಹಿಂದ್ಗಡೆಯಿಂದ ಲೈಟ್ ಶಾಟ್ ಇಟ್ಟಿದ್ದು,
ಫಸ್ಟ್ ಟೈಮ್ ನಾನು ಅದು ನೋಡಿದಾಗಲೇ ಗೊತ್ತಾಯಿತು ಇದೇನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಅಲ್ಲದೆ ಡಿಫ್ರೆಂಟಾಗಿ ಅಜಯ್ ರಾವ್ ಅವರು ಪ್ರಯತ್ನ ಪಡ್ತಿದ್ದಾರೆ ಅಂತ. ಬಟ್ ಇವಾಗ ಅದೇ ಭಾವನೆ ಆಡಿಯನ್ಸ್ಗೂ ಕೂಡ ಮೂಡಿದೆ, ಮೇಕಿಂಗ್ ಅಥವಾ ಟೀಸರ್ಗಳಲ್ಲಿ ನೋಡಿರೋದು. ಸೊ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಅಜಯ್ ರಾವ್ ಅವರು ಈ ಥರದ ಎಕ್ಸ್ಪೆರಿಮೆಂಟಲ್ ಮೂವೀಸ್ನೇ ಮಾಡ್ತಾರಾ ಅಥವಾ ಕಮರ್ಷಿಯಲ್ ಸಿನಿಮಾಗಳನ್ನೂ ಕೂಡ ಮಾಡ್ತಾರಾ? ಸಿನಿಮಾ ಗೆದ್ದ ಮೇಲೆ ಕಮರ್ಷಿಯಲ್ ಸಿನಿಮಾ ಆಗುತ್ತೆ ನನ್ನ ಭಾವನೆ. ನಿಜ. ಆ ಸಿನಿಮಾ ಅಷ್ಟು ಲೆವೆಲಿಗೆ ಕಮರ್ಷಿಯಲಿ ದುಡ್ದಿದೆ ಅಂತಂದರೆ ಅದರ ಅರ್ಥ ಅಷ್ಟು ಜನ ನೋಡಿದ್ದಾರೆ ಅಂತ. ಸೊ ನಾವು ರೂಟ್ ಕಾಸಿಗೆ ಹೋದರೆ ಯಾವಾಗಲೂ ನಮಗೆ ಫುಟ್ ಸ್ಟೆಪ್ಸ್ ಅಂದರೆ ಫುಟ್ ಫಾಲ್ಸ್ ಏನಿದಿಲ್ಲ, ಥಿಯೇಟ್ರಿಗೆ ಎಷ್ಟು ಜನ ಬಂದು ನೋಡಿದ್ರು ಅಥವಾ ಓ ಟಿ ಟಿನೇ ಆಗಿರ್ಬೋದು, ಎಲ್ಲೇ ನೋಡಿ ಸಿನಿಮಾ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು ಮ್ಯಾಟ್ರು. ನಾವು ಅದನ್ನ ಇವಾಗ ಹೆಂಗಾಗಿದೆ, ಪಬ್ಲಿಕ್ಕು ಇಷ್ಟು ಕೋಟಿ ಗಳಿಕೆ ಮಾಡ್ತು, ಅಷ್ಟು ಕೋಟಿ ಗಳಿಕೆ ಮಾಡ್ತು, ಹಣದ ವಿಚಾರದಲ್ಲಿ ಮಾತ್ರ ಅದು ನೋಡ್ತಿದ್ದಾರೆ. ಆದರೆ ಸಿನಿಮಾ ಮೇಕರ್ ಆಗಿ ನಾವು ನೋಡೋದು ಅಷ್ಟು ಹಣ ಗಳಿಕೆ ಆಗಿದೆ ಅಂದರೆ ಅಷ್ಟು ಜನ ನೋಡಿದ್ದಾರೆ ಅಂತ. ಎಸ್ ಸರ್. ಸೊ ಅಷ್ಟು ಜನ ನೋಡ್ಬೇಕಂದ್ರೆ ನೀವು ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ನೀವು ಮಾಡಲೇಬೇಕು. ಹೊಸದಾಗಿ ಏನಾದರೂ ಟ್ರೆಂಡ್ ಸೆಟ್ಟರ್ ಮಾಡಬೇಕು, ಹೊಸದಾಗಿ ಏನೋ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಬೇಕು. ಆ ಥರದ್ದು ಪ್ರಯತ್ನ ವಿಭಿನ್ನವಾಗಿದ್ದಾಗಲೇ ಅಷ್ಟು ಜನ ನೋಡೋಕೆ ಸಾಧ್ಯ. ಅಷ್ಟು ಜನ ನೋಡಿದ್ದಾರೆ ಅಂದರೆ ಅದು ಕಮರ್ಷಿಯಲ್ ಸಿನಿಮಾ ಅಂತ. ಎಸ್ ಸರ್. ಇನ್ನೊಂದು ಮೊನ್ನೆ ನೀವು ಹೇಳಿದ ಮಾತು ನನಗೆ ತುಂಬ ಖುಷಿ ಆಯಿತು ಈವೆಂಟಲ್ಲಿ. ಅಂದರೆ ಜನರಲ್ ಆಗಿ ಒಂದು ಕಾಂಟೆಂಪ್ರರಿ ಆ್ಯಕ್ಟರ್ಸ್ಗಳು ಇರ್ತಾರೆ, ನಮ್ಮ ಜೊತೆ ಇರುವಂಥ ಆ್ಯಕ್ಟರ್ಗಳ ಜೊತೆ ನಾವಿರಬೇಕಾದ್ರೆ ಈಗ ಅವರು ನಾವು ಎಲ್ಲ ಫ್ರೆಂಡ್ಸ್ ಥರ ಇರ್ತೀವಿ ಆಬ್ವಿಯಸ್ಲಿ. ಬಟ್ ನಮ್ಮ ಫ್ರೆಂಡನ್ನು ಇನ್ಸ್ಪೈರ್ ಮಾಡ್ದ ಅಂತ ಹೇಳ್ಕೊಳ್ಳೋದು ತುಂಬಾ ದೊಡ್ಡ ಮಾತು ಸರ್ ಅದು. ಯಾಕೆಂದರೆ ನನ್ನ ಫ್ರೆಂಡ್ ಅವ್ನು ಸ್ಕ್ರಿಪ್ಟ್ ಬಂದಿರ್ಬೋದು ಅಂತ ಕೆಲವೊಬ್ರು ಬೇಜಾರು ಪಡ್ತಾರೆ. ಬಟ್ ನನ್ನ ಫ್ರೆಂಡನ್ನು ಇನ್ಸ್ಪೈರ್ ಮಾಡ್ದ ಅಂತ ಹೇಳ್ಕೊಳ್ಳೋದಿದೆಯಲ್ಲ ಮೀಡಿಯಾ ಮುಂದೆ ಅಥವಾ ಎಲ್ಲರ ಜನರ ಮುಂದೆ, ಅದು ತುಂಬಾ ದೊಡ್ಡ ಗುಣ ಅನಿಸ್ತು. ಬಿಕಾಸ್ ನೀವು ಹೇಳಿದ್ರಿ ರಿಷಬ್ ಶೆಟ್ಟಿ ಆಗಿರ್ಬೋದು, ಅವರೆಲ್ಲರೂ ಯಶ್ ಅವರಾಗಿರ್ಬೋದು, ಅವ್ರು ನಿಜವಾಗ್ಲೂ ಒಳ್ಳೆ ಥರದ ಪ್ರಯತ್ನಗಳು ಮಾಡ್ತಿದ್ದಾರೆ, ಅವ್ರನ್ನ ನಿಜವಾಗ್ಲೂ ಇನ್ಸ್ಪೈರ್ ಮಾಡಿದ್ರು ಅಂತ. ಅಲ್ಲ, 101% ಸತ್ಯ ಅದು, ಎರಡನೇ ಮಾತೇ ಇಲ್ಲ ಅದರಲ್ಲಿ. ಈಗ ನಾನೇನು ಹೇಳಿದ್ರೆ ಎಲ್ಲೋ ಇರುತ್ತಲ್ವ ಸರ್, ಈಗ ಜನರಲ್ ಆಗಿ ಹೇಳಿದ್ದು, ಈಗ ಅವ್ರು ನಮ್ಗಿಂತ ಲೇಟಾಗಿ ಬಂದವರು ಜೂನಿಯರ್ಸ್, ನಾನು ಅದನ್ನ ಹೇಳ್ಕೊಳ್ಬೇಕು, ನಾನು ಯಾಕೆ ಹೇಳ್ಕೊಳ್ಬೇಕು, ನಾನು ಅವ್ರಿಗಿಂತ ಸೀನಿಯರ್. ಹೌದು ಹೌದು. ಬಟ್ ಇವಾಗ ನಾವು ಸೀನಿಯರ್ ಜೂನಿಯರು ನೀವು ಏನು ಸಾಧನೆ ಮಾಡ್ತಿದ್ರೆ ಅದೇನು ಪ್ರಯೋಜನ? ಈಗ ನಾನು ಕೂತ್ಕೊಂಡು ಯಾವುದೋ ಒಂದು ಕಥೆ ಕಾಯ್ಕೊಂಡು ನಾನು ಕೂತ್ಕೊಂಡಿದ್ದೆ, ಇವಾಗ ನನ್ನ ಜೂನಿಯರು ಅದಕ್ಕಿಂತ ಅಂದ್ರೆ 100 ಪಟ್ಟು ದೊಡ್ಡ ಸಾಧನೆ ಮಾಡಿದಾಗ ನನಗದು ಎಚ್ಚರಿಕೆ ಗಂಟೆ ಹೊಡೆದಿದೆ. ಓಕೆ, ಹೌದಲ್ಲ, ಈ ಭಾವನೆ ನನಗೆ ಯಾಕೆ ಬರಲಿಲ್ಲ ಅನ್ನೋದು ಬಂದಿದೆ. ಖಂಡಿತ ಅದರಿಂದನೇ ನಾನು ಎಚ್ಚೆತ್ಕೊಂಡಿದ್ದೀನಿ, ಅದರಿಂದನೇ ನನಗೆ ಇನ್ಸ್ಪೈರ್ ಆಗಿದೆ. ನನ್ನಲ್ಲಿ ಆ ಥರದ್ದು ಭಾವನೆಗಳು ಯೋಚನೆ ಇರಲೇ ಇಲ್ಲ ಅನ್ನೋದಲ್ಲ, ಅದನ್ನು ಜಾಗೃತಿ ಪಡಿಸೋರು ಬೇಕಾಗಿತ್ತು. ಸೊ ಅದ್ರ ಜೊತೆಗೇನೆ ಏನಾಗಿದೆ, ಕನ್ನಡದ ಹಿರಿಮೆಯನ್ನು ಎತ್ತಿ ಹಿಡಿದಿರೋದು ಖಂಡಿತ ಅದು ಮೋರ್ ಇನ್ಸ್ಪೈರಿಂಗ್ ನನಗೆ. ಫಿಲ್ಮ್ ಮೇಕರ್ ಆಗಿ ಕನ್ನಡ ಭಾಷೆಯನ್ನು ದೇಶಾದ್ಯಂತ ಇಷ್ಟು ಜನ ಬಂದು ತೊಗೊಂಡಿದ್ದಾರೆ. ರಿಷಬ್, ರಕ್ಷಿತ್ ಅವರು, ಯಶ್ ಅವರು ಪರ್ಸ್ನಲ್ ಎಫರ್ಟ್ ಹಾಕಿ ಮಾಡಿದ್ರಲ್ಲ. ಕನ್ನಡ ಸಿನಿಮಾಗಳಿಗೆ ಆದಂಥ ಅವಮಾನಗಳು ಹೊರಗಡೆ, ಇದನ್ನೆಲ್ಲ ಅವರು ಬೇಸರ ಪಟ್ಕೊಂಡು ನಮ್ಮ ಕನ್ನಡಕ್ಕೆ ಒಂದು ಸ್ಥಾನಮಾನ ಸಿಗಬೇಕು, ಒಂದು ಆದ್ಯತೆ ಸಿಗಬೇಕು ಅಂತ ಪ್ರಯತ್ನ ಮಾಡಿದ್ರು. ಜೊತೆಗೆ ಅವರು ನಿಂತರು, ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೆಸರು ತೊಗೊಂಡೋದ್ರು. ನಾನು ಮಾಡಬೇಕು ಅನ್ನೋ ಕಾಂಟ್ರಿಬ್ಯೂಷನ್ ಬಂತು. ಇದೇ ರೀತಿ ಎಲ್ಲರೂ ಟ್ರಾವೆಲ್ ಆಗಬೇಕು. ಅವರೊಬ್ರು ಇವಾಗ ಏನಾಗಿದೆ, ಸುಮಾರು ಜನ ಮಾತಾಡಿದ್ರು, ಏನಾಯ್ತಪ್ಪ KGF ಒಂದು ಮಾಡಿದ್ರು, ಕಾಂತಾರ ಒಂದು ಮಾಡಿದ್ರು, ಅವೆರಡು ಸಿನಿಮಾ, ಅದರಿಂದ ಇಂಡಸ್ಟ್ರಿ ಇನ್ನೇನು ಒಳ್ಳೇದಾಗ್ಬಿಡ್ತು ಅಂತ ಕೇಳ್ತಾರೆ. ನನಗೆ ಅದ್ರಲ್ಲಿ ಭಾಳ ಬೇಜಾರಾಗುತ್ತೆ. ಅವ್ರು ಅದನ್ನು ಮಾಡಿ ತೋರಿಸಿದಾರೆ ಅಂದರೆ ನೀವು ಮಾಡಿ, ಎಲ್ಲರೂ ಮಾಡಿ. ಸೋಲ್ಬೋದು, ಒಂದಷ್ಟು ಸಿನಿಮಾ ಪ್ರಯತ್ನ ಆಗಿದೆ, ಕೆಲವೊಂದು ದೊಡ್ಡ ಸಿನಿಮಾಗಳು ಸೋತಿದ್ದಾವೆ. ಸೋತಿದ್ದಕ್ಕೂ ನಾನು ಬೇಜಾರು ಪಡಲ್ಲ, ಅಟ್ಲೀಸ್ಟ್ ಪ್ರಯತ್ನ ಮಾಡಿದ್ರಲ್ಲ. ಸೊ ಎಲ್ಲರೂ ಪ್ರಯತ್ನ ಮಾಡಿ, ಎಲ್ಲರೂ ಬನ್ನಿ, ಎಲ್ಲ ಹೀರೋಗಳಲ್ಲಿ ಸಾಮರ್ಥ್ಯ ಇದೆ, ಎಲ್ಲ ಆರ್ಟಿಸ್ಟ್ಗಳಲ್ಲೂ ಸಾಮರ್ಥ್ಯ ಇದೆ. ಇದನ್ನೇ ಓಪನ್ ಆಗಿ ನಾನು ಏನು ಹೇಳ್ತಿದ್ದೀನಿಲ್ಲ, ಅದು ಯಾಕೆ ಹೇಳಿದೆ ಅಂದರೆ 4 ಜನ ಮನಸ್ಸಲ್ಲಿ ಇರುತ್ತೆ. ಹೌದು, ಬರಲಿ, ಇವಾಗ ನಾನು ಮಾತಾಡಿದ್ದಕ್ಕೆ ಅವರು ಹೌದು ನಾನು ಇನ್ಸ್ಪೈರ್ ಆದೆ ಅಂತ ಬರಲಿ. ಸೊ ಅಲ್ಟಿಮೇಟ್ಲಿ ನಾವು ಬೆಳಿತೀವಿ, ಕನ್ನಡ ಇಂಡಸ್ಟ್ರಿನೂ ಬೆಳೆಯುತ್ತೆ. ಸೊ ನಾನು ಅವರಿಂದ ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ ನಂಗೆ ಯಾವ ಮುಜುಗರನೂ ಇಲ್ಲ, ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಸೊ ನೈಸ್ ಸರ್. ಸರ್, ಯುದ್ಧಕಾಂಡ ಭಾಗ 2 ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಿದೆ. KVN ಅವರು ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಅಂದಾಗಲೇ ಒಂದು ದೊಡ್ಡ ಒಂದು ಸಾಥ್ ಸಿಕ್ಕಂಗೆ ಸರ್. ಬಟ್ ಎಲ್ಲೋ ಕೇಳ್ಪಟ್ವಿ, ಐ ಥಿಂಕ್ ನೀವು ಹೇಳಿದ್ರೋ ಎಲ್ಲೋ ಕೇಳ್ಪಟ್ವಿ, ಅಲ್ಲೂ ಕೂಡ ಯಶ್ ಅವರು ಅಜಯ್ ರಾವ್ ಸರ್ಗೆ ಜೊತೆಯಾಗಿ ನಿಂತಿದ್ದಾರೆ ಅಂತ, ಅದು ನಿಜನಾ? ಅಲ್ಲ, ಖಂಡಿತ ಇದು ಯಶ್ ಅವ್ರ ಮುಖಾಂತರನೇ ಆಗಿರ್ತಕ್ಕಂಥದ್ದು. ಬಟ್ ನಾನು ಎಲ್ಲೂ ಕೂಡ ಅದನ್ನು ಪದೇ ಹೇಳ್ತೀನಿ, ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅದರ ಪ್ರಚಾರ ದೃಷ್ಟಿನಲ್ಲ. ಅಲ್ಲಿ ಕೂಡ ನಾನು ಇವಾಗ ಹೆಂಗೆ ಒಂದು ಅಷ್ಟು ದೊಡ್ಡ ಸಿನಿಮಾ ಮಾಡೋದಕ್ಕೆ ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳ್ತೀನೋ, ಅದೇ ಥರ ಕೆಲವೊಂದು ವ್ಯಕ್ತಿತ್ವಗಳನ್ನು ನಾವು ಗೌರವಿಸ್ಬೇಕಾಗತ್ತೆ. ಇದು ಬರೀ ನನಗೆ ಮಾತ್ರ ಅಲ್ಲ, ನನಗನ್ಸ್ದಂಗೆ ಆ ಜಾಗದಲ್ಲಿ ಇವಾಗ ನಾನೇ ಬಂದರೂ ನಾಳೆ ದಿನ ನಾನು ಅದನ್ನೇ ಮಾಡ್ತೀನಿ. ಇನ್ನೊಬ್ಬನ ಯಾರೋ ಶ್ರಮ ಹಾಕಿ ಒಂದು ಸಿನಿಮಾನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ಒಂದು ಪರ್ಸನಲ್ ಶ್ರಮ ಹಾಕ್ತಾ ಇದ್ದಾನೆ ಅಂತಂದರೆ, ಒಬ್ಬ ಟ್ರೂ ಫಿಲ್ಮ್ ಲವರ್ ವಿಲ್ ಆಲ್ವೇಸ್ ಸಪೋರ್ಟ್.
ಎಸ್ ಸರ್. ಸೊ ಆ ಥರನೇ ಆ ದೃಷ್ಟಿನಲ್ಲೇ ಯಶ್ ಅವರು ನನ್ನನ್ನು ಸಪೋರ್ಟ್ ಮಾಡಿ KVN ಸಂಸ್ಥೆಗೆ ಮಾತಾಡಿಸಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ರು. ಸೊ ಅಂದ್ರೆ ಒಂದು ಒಳ್ಳೆಯ ಪ್ರಯತ್ನ ಆಗ್ಬೇಕಾದ್ರೆ ಎಲ್ಲರೂ ಜೊತೆಗೂಡ್ತಾರೆ, ಎಲ್ಲರೂ ಸಾಥ್ ಕೊಡ್ತಾರೆ ಅನ್ನೋದಿದೆಯಲ್ಲ, ಎಕ್ಸಾಂಪಲ್. ಇದು ಡೆಫಿನೆಟ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ ಸರ್. ಸರ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ನರ್ವಸ್ನೆಸ್ ಇದೆಯಾ? ಬಿಕಾಸ್ ಒಬ್ಬ ಆಕ್ಟರ್ ಆಗಿ ಅದ್ರ ಜೊತೆಗೆ ಪ್ರೊಡ್ಯೂಸರ್ ಆಗೋ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಆ ನರ್ವಸ್ನೆಸ್ ಇದೆಯಾ ಅಂತ? ಇಲ್ಲ, 1% ನರ್ವಸ್ನೆಸ್ ಇಲ್ಲ ನನಗೆ. ನರ್ವಸ್ನೆಸ್ಸು ಅದು ಇದು ಏನು ನನಗೆ ಆ ವಿಚಾರ ಗೊತ್ತಿಲ್ಲ. ನನಗೆ ಒಂದು ಹಠ ಇದೆ, ಒಂದು ದೊಡ್ಡ ದುರಾಸೆ ಇದೆ. ಈ ಸಿನಿಮಾ ಒಂದು ಲಿಮಿಟೆಡ್ ಬಜೆಟ್, ನಾನು 8-9 ಕೋಟಿ ಬಜೆಟ್ ಸಿನಿಮಾ ಇದು. ಈ ಸಿನಿಮಾ 100 ಕೋಟಿ ದಾಖಲೆ ಮಾಡಬೇಕನ್ನೋದು ಆಸೆ ಇದೆ ನನಗೆ. ಓನ್ಲಿ ಬಿಗ್ ಬಜೆಟ್ ಸಿನಿಮಾಸ್ ಮಾತ್ರ ಆಗತ್ತೆ ಅನ್ನೋದು ಪಬ್ಲಿಕ್ನಲ್ಲಿ ತಲೆನಲ್ಲಿ. ನಾವು ಥಿಯೇಟ್ರಿಗೆ ಹೋಗ್ಬೇಕಂದ್ರೆ ಇದನ್ನು ದೊಡ್ಡ ಸಿನಿಮಾ ಮಾಡಿದ್ದಾರೆ ಅಂತ ಬಜೆಟ್ ಲೆಕ್ಕದಲ್ಲಿ ನೋಡಿ ದೊಡ್ಡ ಸಿನಿಮಾ ಅನ್ಕೊಂತ ಇದ್ದಾರೆ. ಕಂಟೆಂಟ್ ಮುಖಾಂತರನು ಗೆದ್ದು ಈ ದೊಡ್ಡ ದಾಖಲೆ ಮಾಡುತ್ತೆ ಅನ್ನೋದು, ನಾನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕನ್ನೋದು ಆಸೆ ಇದೆ. ಸೊ ನರ್ವಸ್ನೆಸ್ ಅನ್ನೋದೇ ಇಲ್ಲ, ನಾನು ಮಾಡಬೇಕು ಅಂತ ಹೊರಟಿದ್ದೀನಿ. ಡೂ ಆರ್ ಡೈ, ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡಿ ಇದು ಮಾಡ್ಬೇಕಂತ ನಾನು ಹೊರಟಿದ್ದೀನಿ. ನನಗೆ ಗೊತ್ತಿರಂಗೆ 101% ಕನ್ನಡಿಗರು ಇದನ್ನು ತೊಗೊಂಡು ದೇಶಾದ್ಯಂತ ತೊಗೊಂಡು ಹೋಗ್ತಾರೆ ಸಿನಿಮಾನ. ಖಂಡಿತ ಸರ್. ಅದು ನೀವು ಹೇಳಿದಂಥ ಮಾತು ಖಂಡಿತವಾಗ್ಲೂ ಈಡೇರುತ್ತೆ ಅನ್ನುವಂಥ ಭರವಸೆ ಕಾಣುತ್ತೆ. ಪೋಸ್ಟರ್, ಟೀಸರ್, ನೀವು ಹೇಳ್ತಿರುವಂಥ ಮಾತುಗಳು, ಕಂಟೆಂಟ್, ಸೊ ಅದೆಲ್ಲದ್ರ ಮುಖಾಂತರ ನಿಮ್ಗೊಂದು ದೊಡ್ಡ ಯಶಸ್ಸು ನೀವು ಯುದ್ಧಕಾಂಡ ಚಾಪ್ಟರ್ 2 ಮೂಲಕ ಸಿಗಲಿ. ಮತ್ತಷ್ಟು ಮಗದಷ್ಟು ಸಿನಿಮಾಗಳು ಪ್ರೊಡ್ಯೂಸರ್ ಆಗಿ, ನಾಯಕ ನಟರಾಗಿ, ನಿರ್ದೇಶಕರಾಗೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿಮ್ಮ ಒಂದು ಸಾಥ್ ಹೀಗೆ ಇರಲಿ. ಈ ಮಾತಿಗೆ ನಾನು ಹೇಳ್ಬಿಡ್ತೀನಿ, ನನಗೆ ಸಿನಿಮಾ, ಈ ಯುದ್ಧಕಾಂಡ ಸಿನಿಮಾ ಏನಾದರೂ ಗೆದ್ದರೆ ಇದರಲ್ಲಿ ಬರ್ತಕ್ಕಂಥ ದುಡ್ಡಲ್ಲಿ ನಾನು ಖಂಡಿತ ನನ್ನ ಮನೆಗೆ ತೊಗೊಂಡೋಗಲ್ಲ. ಇದರಿಂದ ನಾನು ಮತ್ತಷ್ಟು ಸಿನಿಮಾಗಳು ನಿರ್ಮಾಣ ಮಾಡ್ತೀನಿ, ಒಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ. ಕನ್ನಡದ ಕಲಾವಿದರಿಗೆ ಆದ್ಯತೆ ಕೊಟ್ಟು, ಕನ್ನಡದ ತಂತ್ರಜ್ಞರಿಗೆ ಆದ್ಯತೆ ಕೊಟ್ಟು ಕನ್ನಡ ಸಿನಿಮಾಗಳನ್ನೇ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಸೋ ನೈಸ್ ಸರ್. ಆದಷ್ಟು ಬೇಗ ಆ ದಿನ ಬರಲಿ ಅಂತ ಕೇಳ್ಕೊತೀವಿ ಸರ್. ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್.